ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಶ್ಚಿತವಾಗಿ ಸರ್, ಈಗ ಪೆಂಡ್ರೈವ್ ಪ್ರಕರಣದಲ್ಲಿ ಸರ್ಕಾರದ ಭಾಗವಾಗಿ ದೊಡ್ಡ ತಿಮಿಂಗ್ಲಿದೆ. ಆ ತಿಮಿಂಗ್ಲನ್ನ ಹಿಡಿದ್ರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಹೇಳಿಕೆಯನ್ನ ನೋಡಿ. SIT ಇದೆ, SIT ತನಿಖೆ ಮಾಡ್ತದೆ. ಹೀಗಾಗಿ ನಾನು ಸರ್ಕಾರ ಭಾಗವಾಗಿ ಒಬ್ಬ ಮಾಜಿ ಗೃಹ ಸಚಿವನಾಗಿ ತನಿಖೆ ನಡೆದಾಗ ನಾನು ಬೇರೆ ಏನು ಹೇಳಕ್ಕೆ ಬಯಸುದಿಲ್ಲ. SIT ಇದೆ, SIT ಮೇಲೆ ವಿಶ್ವಾಸ ಇಡ್ಲಿ. ಇವತ್ತು ತನಿಖೆಯಾಗಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ತಿಮಿಂಗಲಗಳಿದಾವೆ, ಯಾರಿದ್ದಾರೆ ಅದೆಲ್ಲವೂ ಹೊರ ಬರ್ತದೆ. ಸಾಹಿತಿಗಳು ಸಹ ಪತ್ರ ಬರೆದಿದ್ದಾರೆ ಸಿಎಂಗೆ. ಏನಂತ ನಿಶ್ಚಿತವಾಗಿನೂ ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸಿಕೊಡುವಂತದ್ದಾಗಬೇಕು ಮತ್ತು ಅವ್ರಿಗೆ ಸೂಕ್ತ ರಕ್ಷಣೆನೂ ಕೊಡಬೇಕು. ಮತ್ತು ಮಾಧ್ಯಮದಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ. ಇವತ್ತು ಸಹ ಅವ್ರನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜವಾಬ್ದಾರಿತ ನಡ್ಕೋಬಹುದು. ಇವತ್ತು ಶೋಷಣೆಗೆ ಒಳಗಾಗಿರ್ಬೋದು, ಅವ್ರನ್ನ ನಾವು ಬಿತ್ತರಿಸಿಬಿಟ್ರೆ ಅವ್ರ ಬದುಕೆಲ್ಲ ಹಾಳಾಗೋಗ್ತದೆ. ಅದನ್ನು ಕೂಡ ಎಲ್ಲ ಒಂದ್ ಕಡೆ ನೋಡ್ಕೋಬೇಕು. ಅವ್ರು ತಪ್ಪಿಸ್ತಾ ಇರಿದಾರೆ, ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಾಗಿದ್ರೆ ಕಠಿಣ ಶಿಕ್ಷೆ, ಅತ್ಯಂತ ಕಠಿಣ ಶಿಕ್ಷೆ ಕೊಡಿ. ಕಾನೂನು ಇದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಂತ ಕಠಿಣ ಶಿಕ್ಷೆ ಕೊಡಿ, ಬೇಡ ಅನ್ನೋದಲ್ಲ. ಆದ್ರೆ ಅಲ್ಲಿ ವಿಕ್ಟಿಮ್ಸ್ ನಾವು ಬಹಿರಂಗವಾಗಿ ಅವ್ರನ್ನ ಮಾಡಿಸಿದ್ರೆ ಅವ್ರ ಕುಟುಂಬದ ಇದ್ರದ್ದು ಎಷ್ಟು ಮಂದಿ ಅವ್ರನ್ನ ಬೀದಿ ಪಾಲ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕಣ್ಗಾವಲು ಇಟ್ಟಿಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಮಹಿಳೆಯರು ಯಾವ ರೀತಿಯ ವಿಶ್ವಾಸ ಇಟ್ಟು ಸುರಕ್ಷತೆಯಿಂದ ಇರಬೇಕು ಅಂತ ನೋಡಿ. ಈಗ ಎಲ್ಲ ಎಂಪಿಗಳ ಮೇಲೆ ಹೋಗಿ ಏನೋ ನೀವು CCTV ಕ್ಯಾಮೆರಾ ಕೂಡ ಬರ್ತದ. ಏನ್ ಮಾತಾಡ್ತೀವಿ ನೀವು? ಎಲ್ಲರೂ ಮಾಡಕ್ಕಾಗತ್ತಾ? ಅವ್ ತಪ್ಪು ಮಾಡಿದ ನಂತರ ಹೇಳಿ ಇದಕ್ಕೆ ವ್ಯವಸ್ಥೆಗೆ ನಾವು ಬಲಿ ಮಾಡಕ್ಕಾಗಲ್ಲ ಅಂದ್ರೆ ಏನೋ ಅಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ 5 ದಿನ ಇಲ್ಲೇ ಇದ್ರು ಅವ್ರನ್ನ ತಗೊಳ್ಳಿಲ್ಲ, ವಶಕ್ಕೆ ತಗೊಳ್ಳಿಲ್ಲ ಅಂತ ನೋಡಿ. ಕಾನೂನು ಇದೆ, ಕಾನೂನು ಪ್ರಕಾರ ಅವತ್ತು ಸಹ ನಡ್ಕೊಂಡಿದೀವಿ. ಕಂಪ್ಲೇಂಟ್ ಆಗ್ಬೇಕಾಗ್ತದೆ, FIR ಆಗ್ಬೇಕಾಗ್ತದೆ. ಸುಮ್ನೆ ನೀವು ಹೋಗಿ ತಗೋತಾರ, ವಿತೌಟ್ ಕಂಪ್ಲೇಂಟ್ ತಗೋತಾರ? ಎಲ್ಲ ಅವ್ರಿಗೆ ಗೊತ್ತಿದೆ. ಈಗ ತಪ್ಪು ಮಾಡಿದ್ರೆ ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾ ಇದಾರೆ. ಥ್ಯಾಂಕ್ ಯು. ನಿಶ್ಚಿತವಾಗಿ ಸರ್, ಈಗ ಪೆಂಡ್ರೈವ್ ಪ್ರಕರಣದಲ್ಲಿ ಸರ್ಕಾರದ ಭಾಗವಾಗಿ ದೊಡ್ಡ ತಿಮಿಂಗ್ಲಿದೆ. ಆ ತಿಮಿಂಗ್ಲನ್ನ ಹಿಡಿದ್ರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಹೇಳಿಕೆಯನ್ನ ನೋಡಿ. SIT ಇದೆ, SIT ತನಿಖೆ ಮಾಡ್ತದೆ. ಹೀಗಾಗಿ ನಾನು ಸರ್ಕಾರ ಭಾಗವಾಗಿ ಒಬ್ಬ ಮಾಜಿ ಗೃಹ ಸಚಿವನಾಗಿ ತನಿಖೆ ನಡೆದಾಗ ನಾನು ಬೇರೆ ಏನು ಹೇಳಕ್ಕೆ ಬಯಸುದಿಲ್ಲ. SIT ಇದೆ, SIT ಮೇಲೆ ವಿಶ್ವಾಸ ಇಡ್ಲಿ. ಇವತ್ತು ತನಿಖೆಯಾಗಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ತಿಮಿಂಗಲಗಳಿದಾವೆ, ಯಾರಿದ್ದಾರೆ ಅದೆಲ್ಲವೂ ಹೊರ ಬರ್ತದೆ. ಸಾಹಿತಿಗಳು ಸಹ ಪತ್ರ ಬರೆದಿದ್ದಾರೆ ಸಿಎಂಗೆ. ಏನಂತ ನಿಶ್ಚಿತವಾಗಿನೂ ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸಿಕೊಡುವಂತದ್ದಾಗಬೇಕು ಮತ್ತು ಅವ್ರಿಗೆ ಸೂಕ್ತ ರಕ್ಷಣೆನೂ ಕೊಡಬೇಕು. ಮತ್ತು ಮಾಧ್ಯಮದಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ. ಇವತ್ತು ಸಹ ಅವ್ರನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜವಾಬ್ದಾರಿತ ನಡ್ಕೋಬಹುದು. ಇವತ್ತು ಶೋಷಣೆಗೆ ಒಳಗಾಗಿರ್ಬೋದು, ಅವ್ರನ್ನ ನಾವು ಬಿತ್ತರಿಸಿಬಿಟ್ರೆ ಅವ್ರ ಬದುಕೆಲ್ಲ ಹಾಳಾಗೋಗ್ತದೆ. ಅದನ್ನು ಕೂಡ ಎಲ್ಲ ಒಂದ್ ಕಡೆ ನೋಡ್ಕೋಬೇಕು. ಅವ್ರು ತಪ್ಪಿಸ್ತಾ ಇರಿದಾರೆ, ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಾಗಿದ್ರೆ ಕಠಿಣ ಶಿಕ್ಷೆ, ಅತ್ಯಂತ ಕಠಿಣ ಶಿಕ್ಷೆ ಕೊಡಿ. ಕಾನೂನು ಇದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಂತ ಕಠಿಣ ಶಿಕ್ಷೆ ಕೊಡಿ, ಬೇಡ ಅನ್ನೋದಲ್ಲ. ಆದ್ರೆ ಅಲ್ಲಿ ವಿಕ್ಟಿಮ್ಸ್ ನಾವು ಬಹಿರಂಗವಾಗಿ ಅವ್ರನ್ನ ಮಾಡಿಸಿದ್ರೆ ಅವ್ರ ಕುಟುಂಬದ ಇದ್ರದ್ದು ಎಷ್ಟು ಮಂದಿ ಅವ್ರನ್ನ ಬೀದಿ ಪಾಲ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕಣ್ಗಾವಲು ಇಟ್ಟಿಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಮಹಿಳೆಯರು ಯಾವ ರೀತಿಯ ವಿಶ್ವಾಸ ಇಟ್ಟು ಸುರಕ್ಷತೆಯಿಂದ ಇರಬೇಕು ಅಂತ ನೋಡಿ. ಈಗ ಎಲ್ಲ ಎಂಪಿಗಳ ಮೇಲೆ ಹೋಗಿ ಏನೋ ನೀವು CCTV ಕ್ಯಾಮೆರಾ ಕೂಡ ಬರ್ತದ. ಏನ್ ಮಾತಾಡ್ತೀವಿ ನೀವು? ಎಲ್ಲರೂ ಮಾಡಕ್ಕಾಗತ್ತಾ? ಅವ್ ತಪ್ಪು ಮಾಡಿದ ನಂತರ ಹೇಳಿ ಇದಕ್ಕೆ ವ್ಯವಸ್ಥೆಗೆ ನಾವು ಬಲಿ ಮಾಡಕ್ಕಾಗಲ್ಲ ಅಂದ್ರೆ ಏನೋ ಅಲ್ಲ. 5 ದಿನ ಇಲ್ಲೇ ಇದ್ರು ಅವ್ರನ್ನ ತಗೊಳ್ಳಿಲ್ಲ, ವಶಕ್ಕೆ ತಗೊಳ್ಳಿಲ್ಲ ಅಂತ ನೋಡಿ. ಕಾನೂನು ಇದೆ, ಕಾನೂನು ಪ್ರಕಾರ ಅವತ್ತು ಸಹ ನಡ್ಕೊಂಡಿದೀವಿ. ಕಂಪ್ಲೇಂಟ್ ಆಗ್ಬೇಕಾಗ್ತದೆ, FIR ಆಗ್ಬೇಕಾಗ್ತದೆ. ಸುಮ್ನೆ ನೀವು ಹೋಗಿ ತಗೋತಾರ, ವಿತೌಟ್ ಕಂಪ್ಲೇಂಟ್ ತಗೋತಾರ? ಎಲ್ಲ ಅವ್ರಿಗೆ ಗೊತ್ತಿದೆ. ಈಗ ತಪ್ಪು ಮಾಡಿದ್ರೆ ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾ ಇದಾರೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.